ವಿಷಗರಿ. ಅದು 1996ರ ಇಸ್ವಿ. ಚಿತ್ರದುರ್ಗ ಆವಾಗ ಈಗಿನಷ್ಟು ಕ್ರೌಡೆಡ್ ಸಿಟಿ ಆಗಿರಲಿಲ್ಲ. ಹೀಗಿದ್ದಾಗ ಇಲ್ಲಿ ದಿವ್ಯಾ ಎಂಬ ಸರ್ಕಾರಿ ಕೆಲಸದಲ್ಲಿದ್ದಂತ ಮಹಿಳೆಯೊಬ್ಬರು ವಾಸ ಮಾಡ್ತಿದ್ರು. ದಿನವೂ ಡ್ಯೂಟಿಯನ್ನ ಮುಗಿಸಿ ಬಸ್ಸಲ್ಲಿ ಬರ್ತಿದ್ದಂತ ಇವರು ತಮ್ಮ ಮನೆ ತಲುಪಬೇಕು ಅಂದ್ರೆ ಬಸ್ಸಿಂದ ಇಳಿದು ಮುಂದಿನ 2 ಕಿಲೋಮೀಟರ್ವರೆಗೂ ನಡೆದುಕೊಂಡೇ ಹೋಗ್ಬೇಕಾದಂತ ಸ್ಥಿತಿ ಇತ್ತು. ಹೀಗೆ ನಡೆದುಕೊಂಡು ಹೋಗ್ತಿರುವಾಗ ಆ ಮಾರ್ಗದ ತುಂಬಾ ಹೆಚ್ಚಾಗಿ ಯಾರು ಕೂಡ ಇರ್ತಾ ಇರ್ಲಿಲ್ಲ. ಇದು ನಿರ್ಜನವಾದ ದಾರಿ, ಸುತ್ತಮುತ್ತ ದುರ್ಗಮವಾದಂತ ಖಾಲಿ ಜಾಗಗಳು ಅಲ್ಲಿ ತುಂಬ ಹೋಗಿದ್ವು. ಈ ಒಂದು ನಿರ್ಜನ ಸ್ಥಳದಲ್ಲಿ ಕತ್ತಲ ಸಮಯದಲ್ಲಿ ಒಬ್ಬಂಟಿಯಾಗಿ ಹೋಗೋದಿಕ್ಕೆ ಯಾರಿಗೇ ಆದ್ರೂ ಕೂಡ ತುಸು ಭಯ ಆಗ್ತಾ ಇತ್ತು. ಆದ್ರೆ ಈ ದಿವ್ಯಾಗೆ ಇದು ದಿನನಿತ್ಯದ ಕೆಲಸ. ವಾರದ 6 ದಿನ ಆಕೆ ಡ್ಯೂಟಿಗಾಗಿ ಇದೇ ಒಂದು ದಾರಿಯಲ್ಲಿ ಹೋಗ್ತಾ ಬರ್ತಾ ಮಾಡ್ತಿದ್ಲು. ಹೀಗಾಗಿ ಈ ಓಡಾಟಕ್ಕೆ ಆಕೆ ಒಗ್ಗು ಹೋಗಿದ್ಲು. ಹೀಗಿರುವಾಗ ಒಂದಿನ ಬಸ್ಸಿಂದ ಇಳಿದಂತ ದಿವ್ಯಾ ತನ್ನ ಮನೆ ಕಡೆ ಹೆಜ್ಜೆ ಹಾಕ್ತಿದ್ಲು. ಆ ಒಂದು ದಾರಿಯಲ್ಲಿ ಕೆಲವು ಜೋಳದ ಹೊಲಗಳಿದ್ವು. ಆ ಒಂದು ಹೊಲದ ಮಧ್ಯ ಇದ್ದಂತ ಬದುಗಳ ಮೇಲೆ ದಿವ್ಯಾ ನಡೆದುಕೊಂಡು ಹೋಗ್ತಿದ್ಲು. ದಿನ ಕೂಡ ಅವಳು ಸಾಮಾನ್ಯವಾಗಿ ಆ ಒಂದು ದಾರಿಯಲ್ಲೇ ಒಬ್ಬಳೇ ಹೋಗ್ತಾ ಇದ್ಲು. ಆದ್ರೆ ಅವತ್ತು ಮಾತ್ರ ಅವಳ ಹೆಜ್ಜೆ ಜೊತೆ ಸ್ವಲ್ಪ ಹಿಂದೆ ಬೇರೆ ಯಾರೊಂದು ಹೆಜ್ಜೆ ಸಪ್ಪಳ ಅವಳಿಗೆ ಕೇಳ್ಬರ್ತಿತ್ತು. ಯಾರೋ ಹೊಲದಲ್ಲಿ ಕೆಲಸ ಮಾಡೋ ವ್ಯಕ್ತಿ ಇರಬೇಕು ಅಂತ ಆಕೆ ಹೆಚ್ಚು ತಲೆ ಕೆಡಿಸ್ಕೊಡದೆ ನಡೆದು ಹೋಗ್ತಿದ್ಲು. ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ಆ ವ್ಯಕ್ತಿ ಈಕೆಯನ್ನ ಬಹಳ ದೂರದಿಂದ ಫಾಲೋ ಮಾಡ್ತಿದ್ದಾನೆ ಅಂತ ಆಕೆಗೆ ಗೊತ್ತಾಗುತ್ತೆ. ಇದರಿಂದ ಆಕೆಗೆ ಭಯ ಕೂಡ ಆಗುತ್ತೆ. ಅವಳು ಜೋರಾಗಿ ನಡೆಯೋದಕ್ಕೆ ಪ್ರಯತ್ನಿಸ್ತಾಳೆ. ಹಿಂದೆ ಬರ್ತಾ ಇದ್ದಂತ ವ್ಯಕ್ತಿ ಕೂಡ ತನ್ನ ನಡಿಗೆ ವೇಗವನ್ನ ಕ್ಷಣ ಕ್ಷಣಕ್ಕೂ ಜಾಸ್ತಿ ಮಾಡ್ತಿದ್ದ. ದಿವ್ಯಾ ಭಯದಿಂದ ಹೆಜ್ಜೆ ಹಾಕ್ತಾ ಇದ್ಲು. ಹೀಗಿರುವಾಗ ರಭಸವಾಗಿ ಬಂದವನು ಅವಳ ಜುಟ್ಟನ್ನ ಬಲವಾಗಿ ಹಿಡಿದು ಹಿಂದಕ್ಕೆ ಎಳೆದಿದ್ದ. ಕೆಳಕ್ಕೆ ಬಿದ್ದಂತ ಅವಳನ್ನ ಬಾಯಿ ಕಟ್ಟಿ ಬಲವಂತವಾಗಿ ಆ ಹೊಲದ ಕಡೆ ಎಳೆದುಕೊಂಡು ಹೋಗ್ತಾನೆ. ಅಲ್ಲಿ ಅವಳ ರಕ್ಷಣೆಗೆ ಯಾರು ಕೂಡ ಇರಲಿಲ್ಲ. ಇದೇ ಒಂದು ಧೈರ್ಯದ ಮೇಲೆ ಅವನು ಅದೇ ಒಂದು ಜಾಗವನ್ನ ಆರಿಸಿಕೊಂಡು ಅವಳ ಮೇಲೆ ದಾಳಿ ಮಾಡಿದ. ಅವನ ಜೊತೆಗಿನ ಆ ಒಂದು ಹೋರಾಟದಲ್ಲಿ ಅವಳ ಮೈ ಕೈ ಗಾಯಗಳಾಗ್ತವೆ. ಹೇಗೋ ಅವನಿಂದ ಬಚಾವಾಗಿ ಅಲ್ಲಿಂದ ಎದ್ದು ಅವಳು ಓಡ್ಬರ್ತಾಳೆ. ಹಾಗೆ ಬಂದವಳ ಬಳಿ ಅವಳ ಬ್ಯಾಗ್ ಇರ್ಲಿಲ್ಲ. ಅವಳ ಮೇಲೆ ದಾಳಿ ಮಾಡಿದವನು ಆ ಒಂದು ಬ್ಯಾಗ್ ಅನ್ನ ಕಸ್ಕೊಂಡಿದ್ದ. ಹಾಗೂ ಅವಳ 2 ಕಿವಿಯಲ್ಲಿ ರಕ್ತ ಬರ್ತಿತ್ತು. ಏಕೆಂದ್ರೆ ಕಿವಿಯಲ್ಲಿ ಓಲೆಗಳೇ ಇರ್ಲಿಲ್ಲ. ಅವನು ಅವಳ ಕಿವಿಯಿಂದ ಅವುಗಳನ್ನ ಬಲವಂತವಾಗಿ ಕಿತ್ತಿದ್ದ. ಅವಳು ಧರಿಸಿದಂತ ಸೀರೆ ಕೂಡ ಅಸ್ಪಷ್ಟವಾಗಿತ್ತು. ಕೆದರದಂತ ಕೂದಲಲ್ಲಿ ಬಂದು ನಿಂತಂತ ಅವಳ ಸ್ಥಿತಿಗತಿ ನೋಡಿ ಅಲ್ಲಿದ್ದ ಜನರೇ ಭಯಭೀತರಾಗಿದ್ರು. ಸದ್ಯ ಆ ಪಾಪಿ ಅವಳ ಜೀವಕ್ಕೆ ಏನು ಕೂಡ ಮಾಡಿರ್ಲಿಲ್ಲ. ಅವಳು ಜೀವ ಸಹಿತ ಅಲ್ಲಿಗೆ ಬಂದದ್ದೇ ಅದೃಷ್ಟ ಅಂತಾನೆ ಹೇಳ್ಬಹುದು. ಅವಳು ಕತ್ತಲ್ಲಿ ಧರಿಸಿದಂತ ಚೈನ್ ಕೂಡ ಇರ್ಲಿಲ್ಲ. ಅದನ್ನು ಕೂಡ ಅವನೇ ಕದ್ದೊಯ್ದಿದ್ದ. ಅವಳ ಕತ್ತು, ಮುಖ ಹೀಗೆ ಸಾಕಷ್ಟು ಕಡೆ ತೀವ್ರ ಗಾಯಗಳಾಗಿ ರಕ್ತ ಒಂದೇ ಸಮ ಸೋರ್ತಿತ್ತು. ತಕ್ಷಣ ಈ ಬಗ್ಗೆ ಸ್ಥಳೀಯರು ಪೊಲೀಸ್ ದೂರನ್ನ ಕೊಡ್ತಾರೆ. ಸ್ಥಳಕ್ಕೆ ಬಂದಂತ ಪೊಲೀಸರು ದಿವ್ಯಾಳನ್ನ ಏನಾಯ್ತು ಅಂತ ಹೇಳೋದಕ್ಕೆ ಕೇಳ್ಕೊಳ್ತಾರೆ. ಆಗ ದಿವ್ಯಾ ಯಾರೋ ಒಬ್ಬ ನನ್ನನ್ನ ಫಾಲೋ ಮಾಡ್ಕೊಂಡು ಬಂದು ನನ್ನ ಮೇಲೆ ದಾಳಿ ಮಾಡಿ ನನ್ನ ಪರ್ಸ್, ಚೈನ್, ಕಿವಿ ಓಲೆ ಇವೆಲ್ಲವನ್ನು ಕೂಡ ಕಳ್ಳತನ ಮಾಡ್ಕೊಂಡು ಓಡೋದಂತ ಹೇಳ್ತಾಳೆ. ಅವಳ ಮೈ ಮೇಲೆ ಇದ್ದಂತ ಗಾಯಗಳನ್ನೆಲ್ಲ ನೋಡೋದಂತ ಪೊಲೀಸರು ಅವನು ಬರೀ ಕಳ್ಳತನ ಮಾಡನ ಅಥವಾ ಬೇರೆ ಇನ್ನೇನಾದ್ರೂ ಮಾಡಬಾರ್ದಂತ ಕೆಲಸ ಮಾಡನ ಅಂತ ಕೇಳಿದ್ರು. ಅವರ ಈ ಪ್ರಶ್ನೆಗೆ ತಲೆ ತಗ್ಗಿಸ್ತಂತ ದಿವ್ಯಾ, ದಯವಿಟ್ಟು ಇನ್ಮೇಲೆ ಈ ಬಗ್ಗೆ ನನಗೆ ಹೆಚ್ಚು ಏನು ಕೇಳಬೇಡಿ, ನನ್ನನ್ನ ಈ ಊರಿಂದ ಮೊದಲು ಬೇರೆ ಕಡೆ ವರ್ಗಾಯಿಸಿ ಅಂತ ಅಳ್ತಾ ಹೇಳ್ತಾಳೆ. ಆಗ ಪೊಲೀಸರಿಗೆ ಅರ್ಥ ಆಗಿತ್ತು, ಅಲ್ಲಿ ಕಳ್ಳತನ ಮಾತ್ರ ಅಲ್ಲ, ಕಳ್ಳತನ ಮಾಡದಂತ ಆ ವ್ಯಕ್ತಿ ಅವಳ ಮೇಲೆ ಲೈಂಗಿಕ ಅತ್ಯಾಚಾರವನ್ನು ಕೂಡ ಎಸಗಿದ್ದಾನೆ ಅನ್ನೋದು ಖಚಿತವಾಗುತ್ತೆ. ಆದರೆ ಮಾನ ಮರ್ಯಾದೆಗೆ ಅಂಜುವಂತ ಯಾವುದೇ ಹೆಣ್ಣು ಇಂಥ ವಿಷಯವನ್ನ ಸಾರ್ವಜನಿಕವಾಗಿ ಹೇಗ್ತಾನೆ ಧೈರ್ಯವಾಗಿ ತಿಳಿಸ್ತಾಳಲ್ವಾ. ಇದೇ ಒಂದು ಕಾರಣಕ್ಕೆ ದಿವ್ಯಾ ಈ ಬಗ್ಗೆ ಯಾರ ಹತ್ರನೂ ಕೂಡ ಹೇಳಿರ್ಲಿಲ್ಲ. ಇವನ್ ಯಾರೋ ಹಳೆಯ ಕ್ರಿಮಿನಲ್ ಇರಬೇಕು ಅಂತ ಪೊಲೀಸರು ಭಾವಿಸ್ತಾರೆ. ಇಂಥವರ ಜೊತೆ ಅವರು ಡೀಲ್ ಮಾಡೋದು ಹೊಸ ವಿಷಯ ಅಲ್ಲ. ಆದ್ರೆ ಇವನು ನಾರ್ಮಲ್ ಕ್ರಿಮಿನಲ್ ಆಗಿರ್ಲಿಲ್ಲ. ಇವನೇ ಬೇರೆ, ಇವನ ಸ್ಟೈಲೇ ಬೇರೆ ಇತ್ತು. ತಾವೀಗ ಹ್ಯಾಂಡಲ್ ಮಾಡ್ತಿರೋದು ರಾಜ್ಯವನ್ನೇ ತಲ್ಲಣ ಮಾಡದಂತ ಹಾಗೂ ಬೆಚ್ಚಿ ಬೀಳಿಸಿದಂತ ಒಬ್ಬ ಅತಿ ದೊಡ್ಡ ಸೈಕೋ ಅತ್ಯಾಚಾರಿ ಅಂತ ಆವಾಗ ಈ ದುರ್ಗದ ಪೊಲೀಸರಿಗೆ ಗೊತ್ತಿರಲಿಲ್ಲ. ಇವನು ಮುಂದೆ ಬರೀ ಚಿತ್ರದುರ್ಗ ಮಾತ್ರ ಅಲ್ಲ, ರಾಜ್ಯದ ಎಲ್ಲಾ ಜಿಲ್ಲೆಗಳ ಪೊಲೀಸರಿಗೆ ಬೇಕಾದಂತ ದಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಲಿದ್ದಾನಿಂತ ಸಣ್ಣ ಊಹೆ ಕೂಡ ಪೊಲೀಸರಿಗೆ ಆಗ ಇರಲಿಲ್ಲ. ದಿವ್ಯಾ ಕೊಟ್ಟಂತ ದೂರಿನ ಮೇರೆಗೆ ಅವರು ತನಿಖೆಯನ್ನ ಶುರು ಮಾಡಿ ಅವನಿಗೆ ಬಲೆ ಬೀಸ್ತಾರೆ. 1996 ನವೆಂಬರ್ನಲ್ಲಿ ದಿವ್ಯಾಳ ದೂರು ದಾಖಲಾಗುತ್ತೆ. ಇದರ ತನಿಖೆ ನಡೆದಿರುವಾಗಲೇ ಡಿಸೆಂಬರ್ 6ನೇ ತಾರೀಕು ಬಂದಿತ್ತು. ಅವತ್ತು ಶುಕ್ರವಾರ, ಸಮಯ ಸಾಯಂಕಾಲದ 6-7 ಗಂಟೆ ಇರಬಹುದು. ಹೀಗಿರುವಾಗ ಅದೇ ದುರ್ಗದ 17 ವರ್ಷದ ವಯಸ್ಸಿನ ಪಲ್ಲವಿ ಎಂಬ ಇನ್ನೊಬ್ಬ ಬಾಲಕಿ ಮನೆಯಲ್ಲಿ ಅಕ್ಕಿ ಖಾಲಿಯಾಗಿರೋದ್ರಿಂದ ಸ್ವಲ್ಪ ಅಕ್ಕಿಯನ್ನ ಕೊಂಚ ದೂರದಲ್ಲಿದ್ದಂತ ತಮ್ಮ ಮಾವನ ಮನೆಗೆ ಹೋಗಿ ತರ್ತೀನಿ ಅಂತ ಹೇಳಿ ಹೊರಡ್ತಾಳೆ. ಅವತ್ತು ಆಕೆ ಮಾಡಿದ ತಪ್ಪು ಏನು ಅಂದ್ರೆ ಕತ್ಲಾದ್ಮೇಲೆ ಮನೆಯಿಂದ ಒಬ್ಬಳೇ ಹೊರಟಿದ್ದು. ಆಗಾಗ ಅವಳು ಈ ರೀತಿ ಹೋಗ್ತಾ ಇದ್ಲು. ಹಾಗೆ ಹೋದವಳು ಅರ್ಧ ಗಂಟೆ ಅಥವಾ 1 ಗಂಟೆ ಬಿಟ್ಟು ವಾಪಸ್ ಬರ್ತಿದ್ಲು. ಆದ್ರೆ ಅವತ್ತು ಮಾತ್ರ 9 ಗಂಟೆ ಆದ್ರೂ ಈ ಪಲ್ಲವಿಯ ಸುಳಿವು ಇರ್ಲಿಲ್ಲ. ಇದರಿಂದ ಗಾಬರಿಗೊಂಡಂತ ಅವ್ರ ಮನೆಯವರು ಇವಳು ಎಲ್ಲಿ ಹೋದ್ಲು ಅಂತ ಸುತ್ತಮುತ್ತ ಹುಡುಕೋದಿಕ್ಕೆ ಶುರು ಮಾಡ್ತಾರೆ. ಅವತ್ತು ಆಕೆ ಮಾವನ ಮನೆಗೆ ಹೋಗ್ತೀನಿ ಅಂತ ಹೊರಟಿದ್ಲು. ಆದ್ರೆ ಆ ಮನೆಯನ್ನ ಆಕೆ ತಲುಪಿರ್ಲಿಲ್ಲ. ಆ ಊರಲ್ಲಿ ಒಂದು ಹೊಸ ರಾಕ್ಷಸ ಜೀವಿ ಪ್ರತ್ಯಕ್ಷವಾಗಿತ್ತು.
ಅಲ್ಲಿವರೆಗೂ ನೆಮ್ಮದಿಯಿಂದ ಇದ್ದಂತ ಆ ಊರಿಗೆ ಈ ರಾಕ್ಷಸ ಜೀವಿ ಸದ್ದಿಲ್ಲದೆ ಕಾಲಿಟ್ಟಿತ್ತು. ಇದರ ಬಗ್ಗೆ ಗೊತ್ತಿಲ್ಲದಂತ ಪಲ್ಲವಿ ಮನೆ ಬಿಟ್ಟು ಹೊರಟು ದೊಡ್ಡ ತಪ್ಪನ್ನ ಮಾಡಿದ್ಲು. ಅದೇ ರಾತ್ರಿ ಮನೆಯವರು ಈ ಬಗ್ಗೆ ಪೊಲೀಸರಿಗೆ ದೂರನ್ನ ಕೊಡ್ತಾರೆ. ಆದ್ರೆ ರಾತ್ರಿಯ ಸಮಯ ಆಗಿದ್ರಿಂದ ಪೊಲೀಸರು ಬೆಳಗ್ಗೆ ಕಾರ್ಯಾಚರಣೆಯನ್ನ ಶುರು ಮಾಡ್ತಾರೆ. ಡಿಸೆಂಬರ್ 7ನೇ ತಾರೀಕು ಮುಗಿದು 8ನೇ ತಾರೀಕು ಬಂದರೂ ಕೂಡ ಪಲ್ಲವಿ ಎಲ್ಲಿದ್ದಾಳೆ ಅಂತ ಆಕೆಗೆ ಗೊತ್ತಾಗ್ಲೇ ಇಲ್ಲ. ಆದ್ರೆ ಅದೇ ಡಿಸೆಂಬರ್ 8ನೇ ತಾರೀಕು ಯಾವುದೋ ಒಂದು ದುರ್ಗಮ ಸ್ಥಳದಲ್ಲಿ ಒಬ್ಬ ಅನಾಮಿಕ ಯುವತಿಯ ಶವ ಪತ್ತೆಯಾಗುತ್ತೆ. ಈ ಒಂದು ಸುದ್ದಿ ಸಿಕ್ಕ ತಕ್ಷಣ ಪೊಲೀಸರು ಅಲ್ಲಿಗೆ ದೌಡಾಯಿಸ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಅದು ಬೇರೆ ಯಾರೂ ಅಲ್ಲ, ನಾಪತ್ತೆಯಾಗಿದ್ದಂತ ಪಲ್ಲವಿ ಅಂತ ಗೊತ್ತಾಗುತ್ತೆ. ಹೌದು, ನಾಪತ್ತೆಯಾಗಿದ್ದಂತ ಪಲ್ಲವಿ ಅಲ್ಲಿ ಸತ್ತು ಬಿದ್ದಿದ್ಲು. ಅವಳ ಮೈ ಮೇಲಿದ್ದಂತ ಒಡವೆ, ಆಭರಣ, ಕಾಲ್ ಚೈನ್ ಹಾಗೂ ಉಂಗುರ ಇತ್ಯಾದಿಗಳನ್ನ ಯಾರೋ ಕಳ್ತನ ಮಾಡಿದ್ರು. ಇಷ್ಟೆಲ್ಲ ಅವಳ ಮೈ ಮೇಲಿದ್ದಂತ ಬಟ್ಟೆ ಕೂಡ ಇರ್ಲಿಲ್ಲ. ಅಲ್ಲಿ ಅವಳ ನಗ್ನ ದೇಹ ಅನಾಥವಾಗಿ ಬಿದ್ದಿತ್ತು. ಅಲ್ಲಿಗೆ ಆಕೆ ಮನೆಯವರನ್ನು ಕೂಡ ಕರೆಸಲಾಯಿತು. ಮಗಳ ಶವ ನೋಡಿದವರೇ ಮನೆಯವರು ಬಿಕ್ಕಿ ಬಿಕ್ಕಿ ಅಳ್ತಾ ಆ ಶವದ ಹತ್ರ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಆ ಹೆಣದ ಮರಣೋತ್ತರ ಪರೀಕ್ಷೆ ಆಗೋವರೆಗೂ ಅಲ್ಲಿ ಯಾರು ಕೂಡ ಹೋಗಬಾರ್ದು ಅಂತ ಪೊಲೀಸರು ತಡೆ ಹಿಡಿತಾರೆ. ಪೊಲೀಸರು ಅಲ್ಲಿ ಸಿಕ್ಕ ಈ ಪ್ರತಿಯೊಂದು ಸಣ್ಣ ಸಣ್ಣ ಸಂಗತಿಗಳನ್ನು ಕೂಡ ನೋಟ್ ಮಾಡಿಕೊಳ್ತಾರೆ. ತಮ್ಮ ಮಗಳ ಕಾಲಲ್ಲಿದ್ದಂತೆ ಬೆಳ್ಳಿಯ ಕಾಲ್ ಚೈನ್ ಮೇಲೆ AI ಅಂತ ಗುರುತು ಇತ್ತು ಅಂತಾನೂ ಕೂಡ ಅವರು ಪೊಲೀಸರಿಗೆ ತಿಳಿಸ್ತಾರೆ. ಪೊಲೀಸರು ಅದನ್ನ ಬರೆದುಕೊಂಡು ಶವವನ್ನ ಕೂಡಲೇ ಮರಣೋತ್ತರ ಪರೀಕ್ಷೆಗೆ ಸಾಗಿಸ್ತಾರೆ. ಮರುದಿನ ಅದರ ವರದಿ ಬಂತು. ಆ ಒಂದು ವರದಿಯ ಕೆಲವು ಸಾರಾಂಶಗಳು ಭಯವನ್ನ ಹುಟ್ಟಿಸುವಂತಿದ್ವು. ಅವಳ ಮೂಗು ಹಾಗೂ ಬಾಯನ್ನ ಕಟ್ಟಿ ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿದೆ. ಉಸಿರಾಡಲಾಗದೆ ಅವಳ ಜೀವ ಹೋಗಿದೆ ಅಂತ ಆ ಒಂದು ವರದಿಯಲ್ಲಿ ವಿವರ ಇತ್ತು. ಅವಳ ಬಾಯನ್ನ ಎಷ್ಟು ಟೈಟ್ ಆಗಿ ಮುಚ್ಚಲಾಗಿತ್ತು ಅಂದ್ರೆ ಆ ಒತ್ತಿದ ರಭಸಕ್ಕೆ ಅವಳ ಕೆಳತುಟಿಯ ಚರ್ಮ ಗಾಯಗೊಂಡಿತ್ತು. ಇಷ್ಟಲ್ಲದೆ ಅವಳ ಮೇಲೆ ಬಲವಂತದ ಲೈಂಗಿಕ ಅತ್ಯಾಚಾರ ಕೂಡ ನಡೆದಿದೆ ಅಂತ ವರದಿಯಲ್ಲಿ ನಮೂದಾಗಿತ್ತು. ಈ ಒಂದು ಕೇಸನ್ನು ನೋಡಿ ಚಿತ್ರದುರ್ಗದ ಪೊಲೀಸರೇ ದಂಗಾಗಿ ಹೋಗಿದ್ರು. ಇಷ್ಟು ದಿನಗಳಲ್ಲಿ ಈ ರೀತಿ ಅಮಾನುಷವಾದಂತ ಅತ್ಯಾಚಾರ ಹಾಗೂ ಹತ್ಯೆ ಯಾವುದೇ ಪ್ರಕರಣ ಅಲ್ಲೆಲ್ಲೂ ಕೂಡ ನಡೆದಿರಲಿಲ್ಲ. ಆದ್ರೆ ಕಳೆದ 2 ತಿಂಗಳಿಂದ ಈ 2 ಘಟನೆಗಳು ಒಂದೇ ರೀತಿಯಲ್ಲಿ ಸಂಭವಿಸಿದ್ವು. ಇದರಲ್ಲಿ ದಿವ್ಯಾ ಬದುಕುಳಿದರೆ ಪಲ್ಲವಿ ಸಾವನ್ನಪ್ಪಿದ್ಲು. ಈ 2 ಘಟನೆಗಳ ಹಿಂದೆ ಒಬ್ಬನೇ ವ್ಯಕ್ತಿ ಇರಬಹುದಂತ ಪೊಲೀಸರು ಅನುಮಾನವನ್ನ ಪಡ್ತಾರೆ. ಆದ್ರೆ ಹಾಗೆ ಅನುಮಾನಿಸೋದಕ್ಕೆ ಕಾರಣ ಈ 2 ಪ್ರಕರಣಗಳು ಕೂಡ ಒಂದೇ ವಿಧದಲ್ಲಿ ಜರುಗಿದ್ವು. ಆ ಹಂತಕನನ್ನ ಬೇಗ ಪತ್ತೆ ಹಚ್ಚದೆ ಹೋದಲ್ಲಿ ಇಂಥ ಸರಣಿ ಹತ್ಯೆಗಳು ಹಾಗೂ ಅತ್ಯಾಚಾರದ ಪ್ರಕರಣಗಳು ಇನ್ನಷ್ಟು ನಡೆಯಬಹುದು ಎಂಬ ಭಯದಿಂದ ಪೊಲೀಸರು ತಮ್ಮ ತನಿಖೆಯನ್ನ ತೀವ್ರಗೊಳಿಸುತ್ತಾರೆ. ಚಿತ್ರದುರ್ಗದ ಎಲ್ಲ ಕ್ರಿಮಿನಲ್ಗಳ ಲಿಸ್ಟ್ ಅನ್ನ ತಗೊಂಡು ಅವರೆಲ್ಲರನ್ನೂ ಕೂಡ ಕರೆಸಿ ಇದಕ್ಕೆ ನೀವು ಕಾರಣ ಅಂತ ಒಬ್ಬೊಬ್ಬರನ್ನೇ ಬೆಂಡತ್ತಿ ಬಾಯಿ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅಲ್ಲಿದ್ದಂತ ಯಾರಿಂದನೂ ಕೂಡ ಈ ಬಗ್ಗೆ ಸಮರ್ಪಕವಾದಂತ ಮಾಹಿತಿ ಸಿಗೋದಿಲ್ಲ. ಹೀಗಿರುವಾಗ ಪೊಲೀಸ್ ಸ್ಟೇಷನ್ಗೆ ಒಂದು ಅನಾಮಿಕ ಪತ್ರ ಬರುತ್ತೆ. ಆ ಒಂದು ಪತ್ರದಲ್ಲಿ ಪತ್ರವನ್ನ ಬರೆದವರ ವಿಳಾಸ ಇರಲಿಲ್ಲ. ಪತ್ರವನ್ನು ಬರೆದಿದ್ದವರು ಈ 2 ಹತ್ಯೆಗಳ ಹಿಂದೆ 5 ಜನ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇದೆ ಅಂತ ಬರೆದಿದ್ರು. ಅದರಲ್ಲಿ ಒಬ್ಬ ಪ್ರೊಫೆಸರ್ ಮಗ ಹಾಗೂ ಇನ್ನೊಬ್ಬ ಡಾಕ್ಟರ್ ಮಗ ಕೂಡ ಇನ್ವಾಲ್ವ್ ಆಗಿದ್ದಾನೆ ಅಂತನೂ ಕೂಡ ಒಕ್ಕಣೆ ಇತ್ತು. ಈ ಒಂದು ಪತ್ರದಲ್ಲಿದ್ದಂತ ವಿಷಯ ತುಂಬಾ ಸೆನ್ಸೇಷನಲ್ ಆಗಿದ್ರಿಂದ ಇದನ್ನ ಇಷ್ಟಕ್ಕೆ ಬಿಡದಂತ ಪೊಲೀಸರು ಗಂಭೀರವಾಗಿನೇ ತಗೊಂಡು ತನಿಖೆಯನ್ನ ಶುರು ಮಾಡ್ತಾರೆ. ಅವರು ಚಿತ್ರದುರ್ಗದ ಟೌನ್ ನಲ್ಲಿ ಇದ್ದಂತ ಒಟ್ಟು ಎಲ್ಲಾ ವೈದ್ಯರು ಹಾಗೂ ಪ್ರೊಫೆಸರ್ಗಳ ಪಟ್ಟಿಯನ್ನ ಮಾಡ್ತಾರೆ. ಇವರಲ್ಲಿ ಯಾರ್ಯಾರಿಗೆ 15ರಿಂದ 20 ವರ್ಷ ಮೇಲ್ಪಟ್ಟು ಮಕ್ಕಳಿದ್ದಾರೆ ಅನ್ನೋದನ್ನ ಪ್ರತ್ಯೇಕ ಲಿಸ್ಟ್ ಅನ್ನ ಮಾಡ್ಕೊಳ್ತಾರೆ. ಈ ಒಂದು ಲಿಸ್ಟ್ ಅನ್ನ ನೋಡಿದಾಗ ಅದರಲ್ಲಿ ಇದ್ದವರೆಲ್ಲ ಆ ಊರಿನ ಅತ್ಯಂತ ಗಣ್ಯ ವ್ಯಕ್ತಿಗಳು ಅಂತ ಪೊಲೀಸರಿಗೆ ಬೇಗನೆ ಗೊತ್ತಾಗುತ್ತೆ. ಇವರೆಲ್ಲರನ್ನು ಕೂಡ ಪ್ರತ್ಯೇಕವಾಗಿ ಕರೆದು ವಿಚಾರಣೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಹೀಗಾಗಿ ಪೊಲೀಸರಿಗೆ ಇದರಲ್ಲಿ ಮುಂದುವರಿಯೋಕೆ ಸಾಧ್ಯ ಆಗಲಿಲ್ಲ. ಅವರು ಇದನ್ನ ಇಲ್ಲಿಗೇನೆ ಕೈ ಬಿಡ್ತಾರೆ. ಪೊಲೀಸರು ಇದ್ರ ಬಗ್ಗೆ ತಟಸ್ಥರಾದ್ರು. ಆದ್ರೆ ಈ 2 ಕೇಸ್ಗಳು ಚಿತ್ರದುರ್ಗದಾದ್ಯಂತ ತೀವ್ರ ಸೆನ್ಸೇಷನ್ ಅನ್ನ ಸೃಷ್ಟಿ ಮಾಡಿದ್ವು. ಎಲ್ಲಾ ಕಡೆ ಪ್ರಚಾರ ಪಡೆದಂತ ಇವುಗಳ ಬಗ್ಗೆ ಸಿಟಿ ಪೂರ ಗುಲ್ಲಾಗಿತ್ತು. ಜನ ಇವುಗಳ ಬಗ್ಗೆ ಆಗ್ಲೇ ರಸ್ತೆಗಿಳಿದು ಹೋರಾಟ ಮಾಡೋದಕ್ಕೆ ಶುರು ಮಾಡಿದ್ರು. ಅಪರಾಧಿಯನ್ನ ಪೊಲೀಸರು ಬೇಗ ಹಿಡಿಲಿ, ನೊಂದವ್ರಿಗೆ ನ್ಯಾಯ ಸಿಗ್ಬೇಕು ಅಂತ ಜನ ಆಗ್ರಹವನ್ನ ಮಾಡ್ತಿದ್ರು. ಈಗ ಪೊಲೀಸರು ಮತ್ತೆ ಈ ಒಂದು ಕೇಸನ್ನ ಕೈಗೆತ್ತಿಕೊಳ್ತಾರೆ. ಅವರು ಸುತ್ತಮುತ್ತ ಎಲ್ಲಾದ್ರೂ ಇದೇ ತರಹ ಬೇರೆ ಯಾವ್ದಾದ್ರು ಕೇಸ್ ಆಗಿದೆ ಅಂತ ಹುಡುಕ್ತಾರೆ. ಈ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡೋದಕ್ಕೆ ಒಂದು ಟೀಮ್ ಅನ್ನ ಫಾರ್ಮ್ ಮಾಡ್ತಾರೆ. ಹೀಗೆ ಹುಡುಕಾಡುವಾಗ ಈ ಒಂದು ಘಟನೆ ಆಗುವಂತ ಕೆಲವೇ ದಿನಗಳ ಮೊದಲು ಅಂದ್ರೆ ಡಿಸೆಂಬರ್ 4ನೇ ತಾರೀಕು ಇದೇ ದುರ್ಗದ ಇನ್ನೊಂದು ಕಡೆ ಬೇರೊಬ್ಬ ಯುವತಿ ಮೇಲೆ ಕೊಲೆ ಯತ್ನ ನಡೆದ ಬಗ್ಗೆ ದೂರಿನ ದಾಖಲೆ ಸಿಗುತ್ತೆ. ಆದ್ರೆ ಇಲ್ಲಿ ಅದೃಷ್ಟವಶಾತ್ ಆ ಯುವತಿ ಸತ್ತಿರಲ್ಲ, ಸ್ವಲ್ಪದರಲ್ಲೇ ಬಚಾವಾಗಿರ್ತಾಳೆ. ಅವಳ ಮೇಲೂ ಕೂಡ ಅತ್ಯಾಚಾರ ಯತ್ನ ನಡೆದಿತ್ತು. ನಂತರ ಜನಾಗ್ರಹದ ಮೇರೆಗೆ ಈ ಒಂದು ಕೇಸನ್ನ CIDಗೆ ವಹಿಸಿಕೊಡಲಾಗಿತ್ತು. ಇವರ ಟೀಮ್ ಅತ್ಯಂತ ರಹಸ್ಯವಾಗಿ ಈ ಒಂದು ಮಾಹಿತಿಯನ್ನ ಪಡೆದುಕೊಳ್ತಾರೆ. ಅಷ್ಟೇ ಸೀಕ್ರೆಟ್ ಆಗಿ ತನಿಖೆ ಮಾಡಿದಾಗ ಆ ಯುವತಿ ಯಾರು, ಆಕೆ ಎಲ್ಲಿಯವಳು, ಅವಳ ಹಿನ್ನೆಲೆ ಏನು ಅಂತ ಸರ್ಚ್ ಮಾಡಿದಾಗ ಅವಳ ಹೆಸರು ಗೀತಾ ಅಂತಲೂ ಅವಳೊಬ್ಳು ಹಾಲು ಮಾರುವಂತ ವ್ಯಕ್ತಿ ಮಗಳು ಅಂತಾನೂ ಗೊತ್ತಾಗುತ್ತೆ. ಈ ಒಂದು ವಿಷಯ ಗೊತ್ತಾದ್ರೂ ಕೂಡ ಅವರು ಎಲ್ಲಿದ್ದಾರೆ, ಎಲ್ಲಿ ವಾಸ ಇದ್ದಾರೆ ಅನ್ನೋದು ಗೊತ್ತಾಗ್ಲಿಲ್ಲ. ಹೀಗಾಗಿ ಚಿತ್ರದುರ್ಗದ ತುಂಬಾ ಒಟ್ಟು ಯಾರ್ಯಾರು ಹಾಲನ್ನ ಮಾರುವ ವ್ಯಕ್ತಿಗಳಿದ್ದಾರೆ ಅಂತ ಅವರನ್ನೆಲ್ಲ ಒಂದು ಲಿಸ್ಟ್ ಮಾಡಲಾಗುತ್ತೆ. ಇವರ ಪೈಕಿ ಅಂತಿಮವಾಗಿ 4 ಜನ ಹಾಲು ಮಾರುವಂತ ವ್ಯಕ್ತಿಗಳು ಮಾತ್ರ ಇದಕ್ಕೆ ಮ್ಯಾಚ್ ಆಗ್ತಾರೆ. ಇವರಲ್ಲಿ ಒಬ್ಬರಿಗೆ ಮಾತ್ರ ಆ ವ್ಯಕ್ತಿಗೆ ಗೀತಾ ಎಂಬ ಮಗಳು ಇದ್ದ ಬಗ್ಗೆ ಗೊತ್ತಾಗುತ್ತೆ. ತಕ್ಷಣ ಅವನನ್ನ ಕರೆಸಿ ಅಥವಾ ಅವನ ಹತ್ರನೇ ಹೋಗಿ
ಏನಪ್ಪ ನಿನ್ ಮಗಳಿಗೆ ಡಿಸೆಂಬರ್ 4ನೇ ತಾರೀಕು ಏನಾಯ್ತು ನಿಜ ಹೇಳು ಅಂತ ಕೇಳ್ತಾರೆ. ಆಗ ಅವನು, ಸ್ವಾಮಿ ನಾನು ಬೆಳಗ್ಗೆ ಸಾಯಂಕಾಲ 2 ಸಲ ಹಾಲನ್ನ ಹಾಕ್ತೀನಿ. ಅದೇ ತರ ಅವತ್ತು ಸಾಯಂಕಾಲ ಹಾಲನ್ನ ಹಾಕೋದಕ್ಕೆ ಹೊರಟಾಗ ನನ್ ಮಗಳು ಅವತ್ತು ನನ್ ಜೊತೆನೆ ಬರೋದಕ್ಕೆ ಆಸೆ ಪಡ್ತಾಳೆ. ಅವಳು ಯಾವಾಗ್ಲೂ ಕೂಡ ನಿನ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಇದ್ಲು. ಅವತ್ತು ನಾನೇ ಅವಳನ್ನ ಆಯ್ತು ಬಾಮ್ಮ ಅಂತ ಜೊತೆಯಲ್ಲಿ ಕರ್ಕೊಂಡು ಹೋದೆ. ನಾವು ಆ ಏರಿಯಾ ಪೂರ್ತಿ ಹಾಲನ್ನ ಹಾಕಿ ವಾಪಸ್ ಬರುವಾಗ ನನಗೆ ಹುಷಾರಿಲ್ಲದ ಕಾರಣ ನಾನು ಯಾವುದೋ ಮಾತ್ರೆಯನ್ನ ತಗೋಬೇಕಿತ್ತು. ಹೀಗಾಗಿ ಹತ್ತಿರದ ಮೆಡಿಕಲ್ ಶಾಪ್ಗೆ ಹೋಗ್ಬರೋಣ ಅಂತ ಅವಳನ್ನ ನಾನು ಬರ್ತೀನಿ ನಿನ್ ಮುಂದೆ ಹೋಗ್ತಿರಮ್ಮ ಅಂತ ಹೇಳ್ಕಳಿಸ್ದೆ. ಅವಳು ಆ ಕಡೆ ಹೋಗ್ತಿದ್ದ ಹಾಗೇನೆ ನಾನು ಮೆಡಿಕಲ್ ಶಾಪ್ಗೆ ಹೊರಟೆ. ನಾನಿಲ್ಲಿ ಮಾತ್ರೆನ ತೆಗೆದುಕೊಳ್ಳುವಾಗ ಮುಂದೆ ದಾರಿಯಲ್ಲಿ ಮಗಳು ಹೋಗ್ತಾ ಇರೋದು ಕಾಣಿಸ್ತಿತ್ತು. ಗೀತಾ ಹೋಗ್ತಾ ಇದ್ದಂತ ರಸ್ತೆಯ ಪಕ್ಕದಲ್ಲಿ ಯಾರೋ ಒಬ್ಬ ಕ್ಯಾಪ್ ಅನ್ನ ಧರಿಸಿದಂತ ವ್ಯಕ್ತಿ ಅವಳ ಪಕ್ಕದಲ್ಲಿ ಹಾದು ಹೋಗಿದ್ದು ನನಗೆ ಕಾಣಿಸ್ತು. ಅವನು ಅವಳನ್ನ ದಾಟ್ಕೊಂಡು ಆ ಕಡೆ ಹೋದವನು ಮತ್ತೆ ಅವಳ ಕಡೆಗೆ ತಿರುಗಿ ಅವಳನ್ನೇ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಗೀತಾಗೂ ಸ್ವಲ್ಪ ಭಯ ಆಗುತ್ತೆ. ನಂತರ ಅವಳು ಸ್ವಲ್ಪ ಭಯದಿಂದ ಜೋರಾಗಿ ನಡೆದುಕೊಂಡು ಹೋಗುವಾಗ ಅವಳು ನನ್ನ ಕಣ್ಣಿಂದ ಮರೆಯಾಗ್ತಾಳೆ. ಆಮೇಲೆ ಅವಳನ್ನ ಫಾಲೋ ಮಾಡದಂತ ಇವನು ಜೋರಾಗಿ ಹೋಗಿ ಅವಳನ್ನ ಎಳೆದಾಡಿ ಕೆಳಕ್ಕೆ ಬೀಳಿಸಿ ಅವಳಿಗೆ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಆಗ ಅವಳು ಅಪ್ಪ ಅಂತ ಜೋರಾಗಿ ಕೂಗಿದ್ದು ನನಗೆ ದೂರದಲ್ಲಿ ಕೇಳಿಸುತ್ತೆ. ನಾನು ತಕ್ಷಣ ಏನಾಯ್ತು ಅಂತ ಅಲ್ಲಿಗೆ ಬಂದಾಗ ನನ್ನ ಮಗಳ ಮೇಲೆ ಕೂತಿದಂತ ಅವನನ್ನ ನೋಡಿ ನಾನು ಗಾಬರಿಯಿಂದ ಓಡಿ ಅವನನ್ನ ತಳ್ತೀನಿ. ಅಲ್ಲೇ ಇದ್ದಂತ ಕಲ್ಲೊಂದನ್ನು ತಗೊಂಡು ಅವನಿಗೆ ಎಸಿತೀನಿ. ಅದು ಅವನ ಮೂಗಿಗೆ ಬಡಿದು ಅಲ್ಲಿ ಗಾಯ ಕೂಡ ಆಗುತ್ತೆ. ಅವನು ಕೆಳಗೆ ಬಿದ್ದಿದ್ದನ್ನು ನೋಡಿದಂತ ನನ್ನ ಮಗಳು ಅವನಿಗೆ ಜೋರಾಗಿ ಪಂಚ್ ಮಾಡ್ತಾಳೆ. ತಕ್ಷಣ ಅವನು ಅಲ್ಲಿಂದ ಎದ್ದು ಓಡೋದಿಕ್ಕೆ ಶುರು ಮಾಡ್ತಾನೆ. ನಾನು ಸರಿಯಾದ ಸಮಯಕ್ಕೆ ಅಲ್ಲಿಗೆ ಬಂದಿದ್ದಕ್ಕೆ ಹೆಚ್ಚೇನು ತೊಂದರೆ ಆಗ್ಲಿಲ್ಲ. ನಾನು ಅವಳನ್ನ ಸಮಾಧಾನ ಪಡಿಸಿ ಏನಾಯ್ತು ಅಂತ ಕೇಳಿದಾಗ ಅವಳು ನಡೆದದನ್ನೆಲ್ಲ ಹೇಳ್ತಾಳೆ. ಅವನು ಯಾರು ಹೇಗಿದ್ದಂತ ನಾನು ಕೇಳಿದೆ. ಅದಕ್ಕೆ ಅವಳು, ಅಪ್ಪ ನಾನು ತಳ್ಳಿದಾಗ ಅವನು ಧರಿಸಿದಂತ ಕ್ಯಾಪ್ ಕೆಳಗ್ ಬಿತ್ತು. ಆಗ ನಾನು ಅವನ ಮುಖವನ್ನ ನೋಡಿದೆ. ಅವನು ಮಿಲಿಟರಿ ಕಟಿಂಗ್ ಮಾಡಿಸಿದ್ದ. ನೋಡೋದಿಕ್ಕೆ ಪೊಲೀಸ್ ಅಥವಾ ಕಾನ್ಸ್ಟೇಬಲ್ ತರ ಕಾಣಿಸ್ತಿದ್ದ ಅಂತ ಹೇಳಿದ್ಲು. ಒಂದ್ ವೇಳೆ ಅವನು ಪೊಲೀಸ್ ಆಗಿದ್ರೆ ಅವನ ಮೇಲೆ ಹೇಗೆ ದೂರು ಕೊಡೋದಕ್ಕೆ ಸಾಧ್ಯ? ಇದರಿಂದ ನಮ್ಗೆ ಮುಂದೆ ಅಪಾಯ ಆಗಬಹುದು ಅಂತ ನಾವು ಯಾರಿಗೂ ಕೂಡ ಇದ್ರ ಬಗ್ಗೆ ತಿಳಿಸ್ಲಿಲ್ಲ. ಗೀತಾ ಕೂಡ ಇದ್ರ ಬಗ್ಗೆ ಪೊಲೀಸರಿಗೆ ಹೇಳ್ಬೇಡ ಅಂತ ಹೇಳಿದ್ಲು. ಹಾಗಾಗಿ ನಾವು ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ಲಿಲ್ಲ ಅಂತ ಈತ ಪೊಲೀಸರ ಮುಂದೆ ಹೇಳಿದ್ದ. ಆದ್ರೆ ನಾವು ಇದ್ರ ಬಗ್ಗೆ ಎಲ್ಲೂ ಕೂಡ ಹೇಳ್ದೇ ಇದ್ರು. ಈ ಒಂದು ವಿಷಯ ತುಂಬಾ ಜನಕ್ಕೆ ಹೇಗೋ ಗೊತ್ತಾಗ್ತಾ ಹೋಯ್ತು. ಇದರಿಂದ ನಮಗೂ ಕೂಡ ಸಮಸ್ಯೆ ಆಗುತ್ತೇನೋ ಅಂತ ನಾವು ಸುಮ್ಮನೆ ಇದ್ವಿ ಅಂತ ಅವರು ಇಷ್ಟನ್ನು ಕೂಡ CID ಅಧಿಕಾರಿಗಳ ಬಳಿ ಹೇಳ್ಕೊಂಡ್ರು. ಆಗ ಅಧಿಕಾರಿಗಳು, ಸರಿ ನಾವೀಗ ನಿಮ್ಮ ಮಗಳ ಜೊತೆ ಸ್ವಲ್ಪ ಮಾತಾಡಬಹುದಾ ಅಂತ ಕೇಳ್ತಾರೆ. ಅದಕ್ಕೆ ಅವನು ಸರಿ ಅಂತ ಒಪ್ಪಿಗೆಯನ್ನ ಸೂಚಿಸಿದ್ದ. ಆಗ ಅವರು ಈ ಗೀತಾಳ ಬಳಿ ಬಂದು, ಏನಮ್ಮ ಅವನನ್ನ ತೋರಿಸಿದ್ರೆ ನೀನು ಗುರ್ತು ಹಿಡಿತೀಯ ಅಂತ ಕೇಳಿದ್ರು. ಆಗ ಗೀತಾ, ಸರ್ ಖಂಡಿತವಾಗಿ ಅವನ ಮುಖ ನನ್ನ ಮನಸ್ಸಲ್ಲಿ ರಿಜಿಸ್ಟರ್ ಆಗಿದೆ, ನಾನು ಅವನನ್ನ ಪತ್ತೆ ಹಚ್ಚುತ್ತೀನಿ ಅಂತ ಹೇಳಿದ್ಲು. ಸರಿ ಆಯ್ತು, ನಾವು ನಿನಗೆ ಹೇಳ್ಕಳಿಸ್ತೀವಿ, ಆಗ ಬಂದು ಅವನು ಯಾರು ಅಂತ ತೋರಿಸು ಅಂತ ಅವರು ಹೇಳಿದ್ರು. ಅವರು ಆ ರೀತಿ ಹೇಳಿ ಹೊರಡುವಾಗ ಗೀತಾಗೆ ತಕ್ಷಣ ಏನೋ ನೆನಪಾಗಿ ಅವರನ್ನ ತಡೆದು, ಸರ್ 1 ನಿಮಿಷ ನಿಂತ್ಕೊಳ್ಳಿ, ನೀವು ನನ್ನ ಮತ್ತೆ ಕರೆಯೋದು ಬೇಡ, ನಾನು ಇವತ್ತು ಕೂಡ ಅವನನ್ನ ಒಂದ್ಸಲ ನೋಡ್ದೆ ಅಂತ ಹೇಳಿದ್ಲು. ಅವಳು ಹೇಳಿದ್ದನ್ನ ಕೇಳಿ ಅವ್ರಿಗೆ ನಿಜಕ್ಕೂ ಶಾಕ್ ಆಗುತ್ತೆ. ಹೌದಾ, ಎಲ್ಲಿ ನೋಡ್ದೆ, ಯಾರವನು, ಎಲ್ಲಿದ್ದ ಅಂತ ಕೇಳಿದಾಗ, ಸರ್ ಇಲ್ಲಿ ಪೆಡಲ್ ಗ್ರೌಂಡ್ ಇದೆಯಲ್ಲ, ಅಲ್ಲಿ ಎಷ್ಟೋ ಜನ ಕಾನ್ಸ್ಟೇಬಲ್ಗಳು ಮಾರ್ಚ್ ಫಾಸ್ಟ್ ಅನ್ನ ಮಾಡುವಾಗ ನಾನು ಅವನನ್ನ ನೋಡ್ದೆ ಅಂತ ಹೇಳಿದ್ಲು. ಆಗ ಇನ್ನಷ್ಟು ಅಚ್ಚರಿ ಪಟ್ಟಂತ ಪೊಲೀಸರು, ಹೌದಾ ನಿನಗೇನು ಅಲ್ಲಿ ಕೆಲಸ ಅಂತ ಕೇಳಿದ್ರು. ಆಗ ಈ ಗೀತಾ, ಸರ್ ನಾನು ರೀಸೆಂಟ್ ಆಗಿ ಹೋಮ್ ಗಾರ್ಡ್ಗಾಗಿ ಸೆಲೆಕ್ಟ್ ಆಗಿದ್ದೀನಿ. ಮುಂದಿನ ಗಣ ರಾಜ್ಯೋತ್ಸವಕ್ಕೆ ಅಲ್ಲಿ ತಾಲೀಮು ನಡೆದಿದೆಯಲ್ಲ, ನಾನು ಕೂಡ ಅಲ್ಲಿಗೆ ಹೋಗಿದ್ದೆ. ಆವಾಗ ಅಲ್ಲಿ ತುಂಬಾ ಜನ ಇದ್ರು. ಆ ಗ್ರೌಂಡ್ ಪೂರ್ತಿ ಅದನ್ನ ಕ್ಲೀನ್ ಮಾಡಿ ಅದರ ಟ್ರ್ಯಾಕ್ ಹಾಕ್ತಾರಲ್ಲ, ಆ ರೀತಿ ಟ್ರ್ಯಾಕ್ ಅನ್ನ ಹಾಕುವಾಗ ಒಬ್ಬ ವ್ಯಕ್ತಿಯನ್ನ ನಾನು ನೋಡಿದೆ. ಅವನನ್ನ ನೋಡಿದ ತಕ್ಷಣ ನನಗೆ ಭಯ ಶುರುವಾಯಿತು. ನಾನು ಸೂಕ್ಷ್ಮವಾಗಿ ನೋಡಿದಾಗ ಅವತ್ತು ನನ್ನ ಮೇಲೆ ದಾಳಿ ಮಾಡದಂತ ವ್ಯಕ್ತಿ ಇವನೆಂತ ತಕ್ಷಣ ನನಗೆ ಗೊತ್ತಾಯ್ತು. ನಾನು ಅವತ್ತು ಅವನ ಮುಖಕ್ಕೆ ಕಲ್ಲನ್ನ ಎಸ್ತಿದ್ದೆ. ಅದು ಅವನ ಮೂಗಿಗೆ ಬಡಿದು ಅಲ್ಲಿ ಗಾಯ ಆಗಿತ್ತು. ಆ ಒಂದು ಗಾಯದ ಗುರುತು ಅವನ ಮುಖದಲ್ಲಿ ಇನ್ನೂ ಕೂಡ ಹಾಗೇನೆ ಇತ್ತು. ಆಗ್ಲೇ ನನಗೆ ಮನದಟ್ಟಾಗಿದ್ದು ಇದು ಅವನೇ ಅಂತ ಹೇಳಿದ್ಲು. ಇದನ್ನ ಕೇಳದಂತ CID ಅಧಿಕಾರಿಗಳು, ಹಾಗಾದ್ರೆ ಅವನು ಇಲ್ಲೇ ಎಲ್ಲೋ ಇದ್ದಾನೆ, ಅವನನ್ನ ಆದಷ್ಟು ಬೇಗ ಪತ್ತೆ ಹಚ್ಚಲೇಬೇಕು ಅಂತ ತಕ್ಷಣ ಗ್ರೌಂಡ್ ನ ಮುಖ್ಯಸ್ಥರಿಗೆ ಕರೆ ಮಾಡಿ ಅವತ್ತು ಅಲ್ಲಿ ಲೈನ್ ಯಾರೆಳಿತಿದ್ರು, ಡ್ಯೂಟಿಲಿ ಇದ್ದವ್ರು ಯಾರು, ಅವರ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ರು. ಆಗ ಅವರು ಇವ್ರಿಗೆ 4 ಜನ ಟ್ರೈನಿಂಗ್ ನಲ್ಲಿ ಇದ್ದಂತ ಪೊಲೀಸ್ ಪೇದೆಗಳ ವಿವರವನ್ನ ಕೊಡ್ತಾರೆ. ಈಗ ಅವರೆಲ್ಲರ ಮಾಹಿತಿ ಪಡೆದಂತ ಪೊಲೀಸರು ಇದರಲ್ಲಿ ಖಂಡಿತ ಯಾರೋ ಒಬ್ಬ ಅಪರಾಧಿ ಇದ್ದೇ ಇರ್ತಾನೆ, ಅವನನ್ನ ಆತರ ಮಾಡದೆ ಅತ್ಯಂತ ಜಾಗರೂಕತೆಯಿಂದ ಹಾಗೂ ಬುದ್ಧಿವಂತಿಕೆಯಿಂದ ಹಿಡಿಬೇಕು ಅಂತ ಒಂದು ಪ್ಲಾನ್ ಮಾಡ್ತಾರೆ. ಅವರನ್ನೆಲ್ಲ ಅಲ್ಲಿದ್ದಂತ ಒಂದು ಗೆಸ್ಟ್ ಹೌಸ್ಗೆ ಕ್ಲೀನಿಂಗ್ ಕೆಲಸ ಇದೆ ಅಂತ ಕರ್ಸ್ಕೊಂಡು ಅವ್ರ ಹತ್ರ ಕೆಲಸವನ್ನ ಮಾಡಿಸ್ಕೊಳ್ತಾ, ಈ ಕಡೆ ಗೀತಾಳನ್ನು ಕೂಡ ಕರ್ಸ್ಕೊಂಡು ಅವರಲ್ಲಿ ಅಪರಾಧಿ ಯಾರು ಅಂತ ಪತ್ತೆ ಹಚ್ಚೋದು ಅಂತ ಅವರು ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ರು. ಅದೇ ರೀತಿ ಅವರೆಲ್ಲರನ್ನೂ ಕೂಡ ಅಲ್ಲಿಗೆ ಬರುವಂತೆ ಸೂಚಿಸಲಾಯಿತು. ಈ ಒಂದು ವಿಷಯವನ್ನ ಗೀತಾಳಿಗೂ ಹೇಳಿ ಅವಳನ್ನ ಅಲ್ಲೇ ಒಂದ್ ಕಡೆ ರಹಸ್ಯವಾಗಿ ಇರಿಸ್ಕೊಳ್ತಾರೆ. ಈಗ ಕೆಲಸಕ್ಕೆ ಅಲ್ಲಿ 3 ಮಾತ್ರ ಬಂದಿದ್ರು. ಪೊಲೀಸರು ಗೀತಾಗೆ ಅವರಲ್ಲಿ ಅಪರಾಧಿ ಯಾರು ಅಂತ ಕೇಳ್ತಾರೆ. ಆಗ ಆ 3ರನ್ನ ನೋಡದಂತ ಗೀತಾ, ಸರ್ ಇವ್ರು ಯಾರು ಕೂಡ ಅಲ್ಲ, ಆ 4ನೇವನು ಎಲ್ಲಿ, ಅವನನ್ನು ಕೂಡ ಇಲ್ಲಿಗೆ ಬೇಗ ಕರೆಸಿ, ಅವನನ್ನು ಕೂಡ ನೋಡಿ ಹೇಳ್ತೀನಿ ಅಂತ ಹೇಳಿದ್ಲು. ಆಗ ಗಾಬರಿಯಿಂದ ಪೊಲೀಸರು ಆ 3ರನ್ನ ಆ ಇನ್ನೊಬ್ಬ ಎಲ್ಲಿ ಅಂತ ಕೇಳಿದ್ರು. ಆಗ ಆ 3ರು, ಸರ್ ಅವನು ಸೈಕಲ್ ಅಲ್ಲಿ ಬರ್ತೀನಿ, ನೀವು ಹೋಗಿರಿ ಅಂತ ಹೇಳಿದ್ದ, ಇನ್ನೇನು ಸೈಕಲ್ ನಲ್ಲಿ ಬರ್ತಾನೆ ಅಂತ ಹೇಳಿದ್ರು. ಅವನೇನ್ ಬರ್ತಾನ ಅಥವಾ ತಪ್ಪಿಸ್ಕೊಳ್ತಾನ ಅನ್ನುವ ಅನುಮಾನ ಪೊಲೀಸರಿಗೆ ಇತ್ತು.
ಅಷ್ಟರಲ್ಲೇ ಅವ್ರಿಗೆ ದೂರದಲ್ಲಿ ಎಲ್ಲೋ ಸೈಕಲ್ ಬರುವಂತ ಸದ್ದು ಕೇಳಿಸುತ್ತೆ. ಅವರ ನಿರೀಕ್ಷೆ ಅಂತಾನೆ ಅವನು ಸೈಕಲ್ ಮೂಲಕ ಅಲ್ಲಿಗೆ ಬಂದಿದ್ದ. ಅವನು ಸೈಕಲ್ ನಿಲ್ಲಿಸಿ ಕೆಲಸಕ್ಕೆ ಬರ್ತಿದ್ದ ಹಾಗೇನೆ ಗೀತಾಗೆ ಅವನ ಕಡೆ ತೋರಿಸಿ ಅವನನ್ನ ನೋಡಿ ಹೇಳುವಂತ ಸಿಗ್ನಲ್ ಅನ್ನ ಮಾಡಿದ್ರು. ಆಗ ಅವಳು ಅವನನ್ನ ನೋಡಿದ ತಕ್ಷಣ ಸಾರ್ ಇವನೇ, ತಕ್ಷಣ ಅವನನ್ನ ಹಿಡಿದುಕೊಳ್ಳಿ ಅಂತ ಸಿಗ್ನಲ್ ಕೊಡ್ತಾಳೆ. ಅವಳ ಸಿಗ್ನಲ್ಗೆ ಕಾಯ್ದಿದ್ದಂತ ಪೊಲೀಸರು ತಕ್ಷಣ ಓಡ್ ಬಂದು ಅವನನ್ನ ಬಲವಾಗಿ ಹಿಡಿದು ಬಂಧಿಸ್ತಾರೆ. ಅವನ ಬಗ್ಗೆ ಡೀಟೇಲ್ಸ್ ಅನ್ನ ಚೆಕ್ ಮಾಡಿದಾಗ ಅವ್ರಿಗೆ ಗೊತ್ತಾಗಿದ್ದು ಆತನ ಹೆಸರು ಉಮೇಶ್ ರೆಡ್ಡಿ ಅಂತ. ಈತ ಪೊಲೀಸ್ಗೆ ಆಯ್ಕೆಯಾಗುವಂತ ಮೊದಲು ಚಿತ್ರದುರ್ಗದಿಂದ ಸಿಆರ್ಪಿಎಫ್ ನ ತುಕಡಿಯಲ್ಲಿ ಸೇರ್ಕೊಂಡಿದ್ದ. ಈ ಒಂದು ವಿಷಯ ಕೂಡ ಪೊಲೀಸರಿಗೆ ಗೊತ್ತಾಗುತ್ತೆ. ಇವನನ್ನ ಆಗ ಕಾಶ್ಮೀರಕ್ಕೆ ಪೋಸ್ಟಿಂಗ್ ಮಾಡಲಾಗಿತ್ತು. ಅಲ್ಲಿ ಟ್ರೈನಿಂಗ್ ಅನ್ನ ಮುಗಿಸ್ಕೊಂಡು ಬಂದು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ಅವನು ಮತ್ತೆ ಚಿತ್ರದುರ್ಗಕ್ಕೆ ಪೊಲೀಸ್ ಟ್ರೈನಿಂಗ್ಗೆ ಬರ್ತಾನೆ. ಆದ್ರೆ ಇವನು ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದಂತ ಪೊಲೀಸರಿಗೆ ಗೊತ್ತಾಗ್ಲಿಲ್ಲ. ನೋಡೋದಕ್ಕೆ ನಿಗೂಢವಾಗಿದ್ದಂತ ಈ ವ್ಯಕ್ತಿಯ ಬಗ್ಗೆ ಇವನ ಸ್ನೇಹಿತರು ಏನ್ ಹೇಳ್ತಾರೆ ಅಂತ ಅವರನ್ನು ಕೂಡ ಇವನ್ ಬಗ್ಗೆ ಕೇಳಲಾಗುತ್ತೆ. ತುಂಬಾ ಜನರನ್ನ ಕೇಳಿದಾಗಲೂ ಕೂಡ ಯಾರಿಗೂ ಇವನ್ ಬಗ್ಗೆ ಹೆಚ್ಚು ಮಾಹಿತಿ ಇರ್ಲಿಲ್ಲ. ಅದರಲ್ಲಿ ಒಬ್ಬ ಮಾತ್ರ ಇವನಿಗೆ ಸ್ವಲ್ಪ ಆಪ್ತನಾಗಿದ್ದ. ಅವನ ಹತ್ರ ಹೋಗಿ ಈ ಉಮೇಶ್ ರೆಡ್ಡಿ ನಿನ್ಗೆ ಗೊತ್ತಾಗಿದ್ದು ಹೇಗೆ, ಅವನ ಬಗ್ಗೆ ಏನಾದ್ರೂ ಗೊತ್ತಿದ್ರೆ ಹೇಳು ಅಂತ ಕೇಳಿದ್ರು. ಆಗ ಅವನು ಸರ್ ಇವನು ತುಂಬಾ ಸಂಕೋಚ ಸ್ವಭಾವದ ವ್ಯಕ್ತಿ, ಯಾರ ಹತ್ರನೂ ಕೂಡ ಜಾಸ್ತಿ ಮಾತನಾಡೋದಿಲ್ಲ. ಟ್ರೈನಿಂಗ್ ಮುಗಿದ ತಕ್ಷಣ ರೂಮ್ಗೆ ಬಂದು ಅದರ ಚಿಲ್ಕ ಹಾಕೊಂಡು ಒಬ್ನೇ ಇರ್ತಾನೆ. ತನ್ನ ರೂಮ್ಗೆ ಯಾರನ್ನು ಕೂಡ ಆತ ಬಿಟ್ಕೊಳ್ಳೋದಿಲ್ಲ. ಹಾಗೂ ಇವನು ಕೂಡ ಬೇರೆಯ ರೂಮ್ಗೆ ಹೋಗೋದಿಲ್ಲ. ಯಾವಾಗ್ಲೂ ಕೂಡ ಅವನ ಹತ್ರ ಇರುವಂತ ಆ ಒಂದು ಸೈಕಲ್ ನಲ್ಲಿ ಸುತ್ತಾ ಇರ್ತಾನೆ. ಇವನ್ಗೆ ಸಿಗರೆಟ್, ಡ್ರಿಂಕ್ಸ್ ಈ ತರಹದ ಯಾವುದೇ ಅಭ್ಯಾಸ ಕೂಡ ಇಲ್ಲ ಅಂತ ಅವನ ಸ್ನೇಹಿತ ಇವ್ರಿಗೆ ಹೇಳಿದ್ದ. ಇದೆಲ್ಲವನ್ನು ಕೂಡ ನೋಟ್ ಮಾಡ್ಕೊಂಡಂತ ಪೊಲೀಸರು ಇವನ್ ಯಾಕೆ ಕಾಶ್ಮೀರದಿಂದ ಚಿತ್ರದುರ್ಗಕ್ಕೆ ಬಂದ, ಅದಕ್ಕೆ ಏನ್ ಕಾರಣ ಇರಬಹುದು ಅಂತ ವಿವರವನ್ನ ಕಲೆ ಹಾಕೋದಿಕ್ಕೆ ಶುರು ಮಾಡ್ತಾರೆ. ಆಗ ಇವ್ರಿಗೆ ಗೊತ್ತಾಗಿದ್ದೇನು ಅಂದ್ರೆ ಅವನು ಅಲ್ಲಿ ಒಬ್ಬ ಕಮಾಂಡರ್ ಆಫೀಸ್ ಮನೆಗೆ ಗಾರ್ಡ್ ಆಗಿ ನೇಮಕವಾಗಿದ್ದ. ಅಲ್ಲಿ ಕೆಲಸವನ್ನ ಮಾಡ್ತಿರುವಾಗಲೇ ಅವ್ರ ಮಗಳ ಮೇಲೆ ಇವನು ಒಂದ್ಸಲ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಇದು ಗೊತ್ತಾಗಿ ಇವನ್ಗೆ ಅವರು ಸಿಕ್ಕಾಬಟ್ಟೆ ಹೊಡೆದಿದ್ರು. ಅಲ್ಲೇ ಇದ್ರೆ ಹೊಡೆದು ಸಾಯಿಸ್ಬಿಡ್ತಾರೆ ಎಂಬ ಭಯದಿಂದ ಇವನು ಹೇಳ್ದೆ ಕೇಳದೆ ತಪ್ಪಿಸ್ಕೊಂಡು ಚಿತ್ರದುರ್ಗಕ್ಕೆ ಬಂದಿದ್ದ. ಇವನ್ಗೆ ಈ ರೀತಿಯ ಕ್ರಿಮಿನಲ್ ಹಿಸ್ಟರಿ ಇತ್ತು. ಹೀಗಾಗಿ ದುರ್ಗದಲ್ಲಿ ಆದಂತ ಪ್ರಕರಣಗಳಿಗೆ ಇವನೇ ಕಾರಣ ಇರಬಹುದು ಅಂತ ಪೊಲೀಸರು ಗೆಸ್ ಮಾಡ್ತಾರೆ. ಇವನನ್ನ ಕರ್ಕೊಂಡು ಬಂದು ಅಲ್ಲಿ ನಿಲ್ಸಿ ಗೀತಾಳಿಗೂ ಕರೆದು ಇನ್ನೊಂದ್ಸಲ ಇವನನ್ನ ಸರಿಯಾಗಿ ನೋಡು, ಇದು ಅವನೇನ ಅಂತ ಕೇಳಿದ್ರು. ಆಗ ತಕ್ಷಣ ಈ ಉಮೇಶ್ ರೆಡ್ಡಿ ಸಾರ್ ನಾನು ಇವಳು ಚಿಕ್ಕಂದಿನಿಂದ ತುಂಬಾ ಪರಿಚಯ, ಅವಳ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು, ನನಗೆ ಅವಳ ಪರಿಚಯ ಇದೆ, ನಾನೇನು ಅವಳಿಗೆ ತಮಾಷೆಗೆ ಆ ರೀತಿ ಹೆದರಿಸಲು ಹೋಗಿದ್ದೆ, ಆದ್ರೆ ಅವಳು ಈ ರೀತಿ ಗಾಬರಿಯಾಗಿದ್ದಾಳೆ ಅಷ್ಟೇ ಅಂತ ಹೇಳಿದ್ದ. ಅದಕ್ಕೆ ಈ ಗೀತಾ ಸರ್ ಅವನು ಹೇಳಿದ್ದು ನಿಜ ಅಂತಾನೆ ಅಂದ್ಕೊಳ್ಳೋಣ, ಅದು ನಿಜನೇ ಆಗಿದ್ರೆ ಅವನು ನನ್ನ ಹೆಸರು ಹೇಳಿ ಅಂತ ಕೇಳಿದ್ಲು. ಆದ್ರೆ ಈ ಉಮೇಶ್ ರೆಡ್ಡಿಗೆ ಅವಳ ಹೆಸರು ಗೊತ್ತಿರ್ಲಿಲ್ಲ. ಅಲ್ಲಿಂದ ಹೇಗೋ ತಪ್ಪಿಸ್ಕೊಳ್ಳಕ್ಕೆ ಅವನು ಈ ರೀತಿ ಕಥೆಯನ್ನ ಕಟ್ಟಿದ್ದ. ತಕ್ಷಣ ಅವನನ್ನ ಅವನ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ದುರ್ಗದಲ್ಲಿ ನಡೆದಿದ್ದಂತಹ ದಿವ್ಯ ಮತ್ತು ಪಲ್ಲವಿ ಪ್ರಕರಣಗಳಿಗೆ ಸಂಬಂಧಪಟ್ಟದ್ರು ಏನಾದ್ರೂ ಸಿಗುತ್ತಾ ಅಂತ ಬಂದಿದ್ರು. ಅವರು ಅವರ ವಸ್ತುಗಳು, ಒಡವೆಗಳು ಅಲ್ಲಿ ಏನಾದ್ರೂ ಸಿಗ್ತಾವ ಅಂತ ಹುಡುಕಿದ್ರು. ಒಂದ್ ವೇಳೆ ಇಬ್ಬರಲ್ಲಿ ಕನಿಷ್ಠ ಪಕ್ಷ ಒಬ್ಬರ ವಸ್ತುಗಳು ಸಿಕ್ಕಿದ್ರು ಅವನು ಅಪರಾಧಿ ಅಂತ ಅಲ್ಲಿ ಪ್ರೂವ್ ಆಗುತ್ತೆ. ಆಗ ಅವನಿಗೆ ಸೂಕ್ತ ಶಿಕ್ಷೆ ಕೊಡಬಹುದು ಅಂತ ಈ ಪೊಲೀಸರ ಉದ್ದೇಶ ಆಗಿತ್ತು. ಅದೇ ಒಂದು ಉದ್ದೇಶದಿಂದ ರೂಮ್ ಅನ್ನ ಚೆಕ್ ಮಾಡಿದಾಗ ಅಲ್ಲಿ ಯಾವುದೇ ತರಹದ ಒಡವೆ ಸಿಗ್ಲಿಲ್ಲ. ಆದ್ರೆ ಅಲ್ಲೊಂದು ಬ್ಯಾಗ್ ಮಾತ್ರ ಇತ್ತು. ಆ ಬ್ಯಾಗ್ ನ ಒಳಗೆ ಚೆಕ್ ಮಾಡಿದಾಗ ಅದರಲ್ಲಿ ಇದ್ದಂತ ವಸ್ತುಗಳನ್ನ ನೋಡಿ ಪೊಲೀಸರು ಶಾಕ್ ಆಗ್ತಾರೆ. ಯಾಕೆಂದ್ರೆ ಅದರ ತುಂಬಾ ಬರೀ ಹೆಂಗಸರ ಒಳ ಉಡುಪುಗಳು ತುಂಬಿದ್ವು. ಇವನ ಬ್ಯಾಗ್ ಅಲ್ಲಿ ಇವೆಲ್ಲ ಯಾಕಿದ್ದಾವೆ ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. ಇವೆಲ್ಲ ಯಾಕೆಲ್ಲಿದ್ದಾವೆ, ಇವು ಯಾರವು, ನೀನ್ಯಾಕೆ ಇವುಗಳನ್ನ ಬ್ಯಾಗ್ ತುಂಬಾ ತುಂಬಿಕೊಂಡಿದ್ಯಾ ಅಂತ ಕೇಳಿದಾಗ ಅದಕ್ಕೆ ಉಮೇಶ್ ರೆಡ್ಡಿ ಕೊಟ್ಟಂತ ಉತ್ತರ ಕೇಳಿ ಅವರು ಇನ್ನಷ್ಟು ಸುಸ್ತಾಗಿದ್ರು. ಸರ್ ನನ್ಗೆ ಅವು ಬೇಕೇ ಬೇಕು, ರಾತ್ರಿ ಹೊತ್ತು ಅವುಗಳನ್ನ ಹಾಕೊಂಡೆ ನಾನು ಮಲ್ಕೊಳ್ಳೋದು, ಅವುಗಳನ್ನ ಹಾಕೊಳ್ಳದೆ ಇದ್ರೆ ನನಗೆ ನಿದ್ದೆ ಬರೋದಿಲ್ಲ. ಅದೇ ಕಾರಣಕ್ಕೆ ಸುತ್ತಮುತ್ತ ಯಾರಾದ್ರೂ ಇವುಗಳನ್ನ ಒಗೆದು ಒಣ ಹಾಕಿದ್ರೆ ನಾನು ಅವ್ರಿಗೆ ಗೊತ್ತಾಗದ ರೀತಿಯಲ್ಲಿ ಅವುಗಳನ್ನ ಎಸ್ಕೇಪ್ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಅವನ ಮಾತನ್ನ ಕೇಳದಂತ ಪೊಲೀಸರು ಈ ಮಹಾನುಭಾವ ಸಾಧಾರಣ ವ್ಯಕ್ತಿ ಅಲ್ಲ, ಇವನು ವಿಚಿತ್ರ ಹಾಗೂ ಅಸಾಧ್ಯ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಸೈಕೋ ಮನಸ್ಥಿತಿ ಕೆಲವರು ಈ ರೀತಿ ಇರ್ತಾರೆ. ಇವನು ಕೂಡ ಅದೇ ಕ್ಯಾಟಗರಿಗೆ ಸೇರಿದವನು. ಇವನನ್ನ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಪೊಲೀಸರು ಅಂದ್ಕೊಳ್ತಾರೆ. ಆದ್ರೆ ಅವನ ಬಗ್ಗೆ ಪೊಲೀಸರಿಗೆ ಗೊತ್ತೇ ಇರದಂತ ಇನ್ನೂ ಸಾಕಷ್ಟು ಭಯಾನಕ ಸಂಗತಿಗಳಿದ್ವು. ಅವ್ರಿಗೆ ಅಲ್ಲಿವರೆಗೂ ಗೊತ್ತಾಗಿದ್ದು ಈ 3 ಘಟನೆಗಳು ಮಾತ್ರ. ಆದ್ರೆ ಅವುಗಳಿಗಿಂತ ಕ್ರೂರವಾದ ಹಾಗೂ ದಾರುಣವಾದಂತ ಸಾಕಷ್ಟು ಕೆಲಸಗಳನ್ನ ಈ ವ್ಯಕ್ತಿ ಮೊದಲೇ ಮಾಡಿದಂತ ಪೊಲೀಸರಿಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಸದ್ಯಕ್ಕೆ ಅವನ ಮೇಲೆ ಕೇವಲ ಗೀತಾಳ ಕೇಸ್ಗೆ ಮಾತ್ರ ಸಾಕ್ಷಿ ಸಿಕ್ಕಿದ್ರಿಂದ ಅದೊಂದು ಕೇಸಲ್ಲಿ ಅರೆಸ್ಟ್ ಆಗ್ತಾನೆ. ಅದರಲ್ಲಿ ಅವನು ಸುಲಭವಾಗಿ ಬೇಲ್ ಕೂಡ ತಗೊಂಡು ಹೊರಗಡೆ ಬರ್ತಾನೆ. ಆದ್ರೆ ಎಷ್ಟೋ ಮಹಿಳಾ ಸಂಘಗಳು ಇಂಥ ರೇಪಿಸ್ಟ್ ಮನಸ್ಥಿತಿ ಅವನನ್ನ ಹೇಗೆ ನಿರಪರಾಧಿ ಅಥವಾ ಸಣ್ಣ ಪ್ರಮಾಣದ ಅಪರಾಧಿ ಅಂತ ಭಾವಿಸ್ತೀರಾ. ಇವನು ಅವತ್ತು ಈ ಗೀತಾಳ ಮೇಲೆ ಅತ್ಯಾಚಾರ ಮಾಡುವ ಸಲುವಾಗಿನೇ ಬಂದಿದ್ದು. ಆದ್ರೆ ದುರಾದೃಷ್ಟವಶಾತ್ ಅದು ನಡೆಯಲಿಲ್ಲ ಅನ್ನುವಂತ ಒಂದೇ ಕಾರಣಕ್ಕಾಗಿ ಅವನಿಗೆ ಆ ಉದ್ದೇಶ ಇರಲಿಲ್ಲ. ಅವನು ಒಳ್ಳೆಯವನಂತ ಅನ್ನೋದಕ್ಕೆ ಸಾಧ್ಯನಾ? ಇಂಥ ಮೃಗಕ್ಕೆ ಕಠಿಣ ಶಿಕ್ಷೆ ಸರಿ ಅಂತ ಅವರೆಲ್ಲ ಆಗ್ರಹ ಮಾಡ್ತಾರೆ. ಆದ್ರೆ ಆಗ ಪೊಲೀಸರ ಬಳಿ ಹೆಚ್ಚು ಸಾಕ್ಷ್ಯಾಧಾರ ಇರಲಿಲ್ಲ. ಅವ್ರ ಹತ್ರ ಕೇವಲ ಹೀಗಾಗಿರಬಹುದು ಹಾಗಾಗಿರಬಹುದು ಅನ್ನುವಂತ ಥಿಯರಿಗಳು ಮಾತ್ರ ಇದ್ವು. ಹೀಗಾಗಿ ಆಗ ಈ ಹಂತಕ ಅವ್ರಿಗೆ ಅಷ್ಟು ಅಪಾಯಕಾರಿ ಅಂತ
ಅನ್ನಿಸ್ಲಿಲ್ಲ. ಜನರ ಕಾಳಜಿ ಮರೆತಂತ ಪೊಲೀಸರು ಇವನನ್ನ ತುಂಬಾ ಅಲಕ್ಷ್ಯ ಮಾಡಿ ಮುಂದೆ ನಡೆದಂತ ಎಷ್ಟೋ ಭಯಾನಕ ಘಟನೆಗಳಿಗೆ ಪರೋಕ್ಷವಾಗಿ ಕಾರಣ ಆಗಿದ್ದು ಅತ್ಯಂತ ದಾರುಣ ಸಂಗತಿ. ವೀಕ್ಷಕರೇ, ಈ ಉಮೇಶ್ ರೆಡ್ಡಿ ಈ ರಾಜ್ಯವೇ ನೋಡದೇ ಇದ್ದಂತ ಒಬ್ಬ ಅತ್ಯಂತ ಕ್ರೂರ ರೀತಿಯ ಸರಣಿ ಹಂತಕಂತ ಪೊಲೀಸರಿಗೆ ಗೊತ್ತಾಗುವಷ್ಟರಲ್ಲಿ ಅವನಿಂದ ಆಗ್ಬಾರ್ದಂತ ಎಷ್ಟೋ ಕೆಲಸಗಳು ಆಗು ಹೋಗಿದ್ವು. ಒಂದು ಕಾಲದಲ್ಲಿ ರಾಜ್ಯವನ್ನೇ ತಲ್ಲಣಗೊಳಿಸಿದಂತ ಚಿತ್ರದುರ್ಗದ ಈ ಸೈಕೋ ಉಮೇಶ್ ರೆಡ್ಡಿಯ ಕತೆ ಎರಡನೇ ಭಾಗದಲ್ಲಿ ಬರಬೇಕು ಅಂದ್ರೆ ನೀವು ಅದನ್ನ ಕಮೆಂಟ್ ನಲ್ಲಿ ತಿಳಿಸಿದ್ರೆ ನಾನು ಖಂಡಿತ ಅದರ ಎರಡನೇ ಭಾಗವನ್ನ ನಿಮ್ಮ ಮುಂದೆ ಇಡ್ತೀನಿ. ಅಥವಾ ನಿಮ್ಗೇನಾದ್ರೂ ಇದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂದ್ರೆ ಈ ಒಂದು ವಿಡಿಯೋವನ್ನ ಕೇವಲ ಒಂದನೇ ಭಾಗಕ್ಕೆ ಮಾತ್ರ ಮುಗಿಸ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.